ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಸ್ಯಾಟರ್ಡೆ ಸಂಡೇ ಮಕ್ಕಳಿಗೆ ರಜೆ ಇತ್ತು, ಹಾಗೆ ಮಂಡೇ ಕೃಷ್ಣಾಷ್ಟಮಿ, ಮತ್ತೆ ಟ್ಯೂಸ್ಡೇ ಮತ್ತೆ ರಜೆ ಕೊಟ್ಟಿದ್ರು. ಯಾಕಂದರೆ ಕೃಷ್ಣಾಷ್ಟಮಿಗೆ ಫಂಕ್ಷನ್ ಇತ್ತು ಅಂತ ಹೇಳಿ. ಸೊ ಮರುದಿನ ಎಲ್ಲ ರಜೆ ಕೊಡ್ತಾರೆ. ಸೊ ಇವತ್ತು ವೆನ್ಸ್ಡೇ, ಸೊ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ. ಸೊ ಆ ಎಲ್ಲ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವ್ರ ಮನೇಲಿರುವಾಗ ರೆಕಾರ್ಡಿಂಗ್ ಮಾಡೋಕ್ಕೆ ಬಿಡೋದಿಲ್ಲ, ಮಾತಾಡೋಕ್ಕೂ ಬಿಡೋದಿಲ್ಲ. ಸೊ ಹಾಗಾಗಿ ಅವತ್ತು ಅವ್ರ ಅಪ್ಪನೂ ಕೂಡ ಊರಿಗೆ ಹೋಗಿದ್ರು. ನಮ್ದೆಲ್ಲ ಕೆಲಸ, ಇಲ್ಲಾಂದರೆ ಅವ್ರು ಬೆಳಗ್ಗೆ ಈ ಥರ ಬಿಸಿನೀರಿಗೆ ಕಿಚ್ಚಾಕೋದು, ಹಾಗೆ ದೇವ್ರಿಗೆ ಹೂ ತೊಗೊಂಬರೋದು, ಪೂಜೆ ಮಾಡೋದೆಲ್ಲ ಅವ್ರ ಅಪ್ಪನೇ. ಸೊ ಅವ್ರು ಇರಲಿಲ್ಲ, ಹಾಗಾಗಿ ಅವತ್ತು ಬೆಳಗ್ಗೆ ಎಲ್ಲ ಕೆಲಸ ನಮಗೆ ಇತ್ತು. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಮಕ್ಳು ಕೈ ಸಿಗೋದಿಲ್ಲ, ಏನು ಹಾಲು ಸಹ ಕೊಡ್ತಿರ್ಲಿಲ್ಲ, ಆಗಲೇ ಗ್ರೌಂಡಿಗೆ ಹೋಗಿದ್ರು. ಇವಳಿಗೇನೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಪೇಂಟ್ ಮಾಡಬೇಕು ಅಂತ ಹೇಳಿ ಪೇಂಟ್ ಕೂತ್ಕೊಂಡಿದ್ದಾಳೆ. ಇನ್ನು ಮಗ ಬಂದು ಸ್ಕೂಲ್ ರಜೆ ಇರುವಾಗ ಸ್ವಲ್ಪ ಹೆಲ್ಪ್ ಮಾಡ್ತಾನೆ, ಅವನಿಗೆ ಮೂಡಿದ್ದಾಗೇನೆ. ಸೊ ಹೆಲ್ಪ್ ಮಾಡ್ತಾ ಇದ್ದ ನನಗೆ. ಮಕ್ಕಳು ಮನೇಲಿ ಇದ್ದರೆ ನಾನು ಹೋಗಬೇಕು ಅಂತ ಆದರೆ ಮಗಳನ್ನು ಕರ್ಕೊಂಡು ಹೋಗ್ತೀನಿ ಒಟ್ಟಿಗೆ, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ಹೂ ಅಷ್ಟೊಂದು ಸಿಗೋದಿಲ್ಲ. ಅವಳು ಕೊಡೆ ಹಿಡ್ಕೊಂಡು ಬಂದಿಲ್ಲ ಅಂತ ಸ್ವಲ್ಪ ಹೆಲ್ಪ್ ಆಯಿತು, ತುಂಬಾ ಹೂ ಸಿಕ್ತು ಇವತ್ತು. ಮೀನ್ಸ್ ಕೊಡೆಯಿಂದ ಸ್ವಲ್ಪ ಎಳೆದು ಮೇಲ್ಗಡೆ ಹೂ ಇರುತ್ತಲ್ಲ, ಸೊ ಅದನ್ನೆಲ್ಲ ತೆಗೆದು ತುಂಬಾನೇ ಹೂ ಸಿಕ್ತು ಇವತ್ತು. ಆತು ಮೆಲ್ಲ ಕೊಯ್ಯಕು ಅದರ ಹಾಗೆ ಎಳವಲಿಲ್ಲೇ ಪ್ರೆಸ್ ಮಾಡಕ್ಕದರ ಇದಾ ಎಲ್ಲೋಡು ಇದಿದ್ದಲ್ಲ ಇಲ್ಲಿ ಹಿಂಗೆ ಪ್ರೆಸ್ ಮಾಡ್ರೆ ಬತ್ತು. ಯಾಕೆ ಯಾಕೆ ಯಾರು ಹೇಳಿದ್ದು? ಹೇಳಿದ್ದವ ಮಳೆಗಾಲಲ್ಲಿ ಹೋಗಿರ್ತಿಲ್ಲಡವ ಮೆಲ್ಲ. ಅವ್ರು ಸ್ಕೂಲಿಗೆ ಹೋಗುವಾಗ 8 ಗಂಟೆಗೆ ಟಿಫನ್ ಆಗಿಬಿಡುತ್ತೆ. ಮನೇಲಿರುವಾಗ ಸ್ವಲ್ಪ ಲೇಟ್ ಆಗುತ್ತೆ. ಅವ್ರದ್ದೆಲ್ಲ ಕೆಲಸ ಮಾಡಿ ಸ್ವಲ್ಪ ಅವ್ರನ್ನ ಸಮಾಧಾನ ಮಾಡಿ ಮತ್ತೆ ಟಿಫನ್ ಮಾಡೋದಂದ್ರೆ 10-10:30 ಆಗುತ್ತೆ. ಸೊ ಇವತ್ತು ನಾನು ಅವರಿಗೆ ಪರೋಟಕ್ಕೆ ಗಸಿ ಮಾಡೋಣ ಅಂತ ಹೇಳಿ ಬಟಾಟೆ, ಕ್ಯಾರೆಟ್ ಹಾಗೆ ಬೀನ್ಸ್ ಇತ್ತು. ಸೊ ಹಾಗಾಗಿ ಅಷ್ಟರಲ್ಲೇ ಮಾಡೋಣ ಅಂತ ಹೇಳಿ ಸೊ ಅದನ್ನೆಲ್ಲ ಸಣ್ಣದಾಗಿ ಕೊರೆದಿಟ್ಕೊಂಡು ನಾನು 2 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಬೇರೆ ಏನು ಹಾಕಲಿಲ್ಲ, ಅರಿಶಿನ ಎಲ್ಲ. ಇನ್ನು ನೆಕ್ಸ್ಟ್ ನಾನು ಮಸಾಲೆಗೆ ಬಂದು ಸ್ವಲ್ಪ ಎಣ್ಣೆ, ಇದು ಆಲ್ರೆಡಿ ನನಗೆ ಬಾಣಲೆ ಸ್ವಲ್ಪ ಹಿಂದಿನ ದಿನ ಫ್ರೈ ಮಾಡಿದ್ದು. ಸೊ ಹಾಗಾಗಿ ಅದರಲ್ಲೇ ಮಾಡ್ತಾಯಿದ್ದೀನಿ. 1-2 ಸ್ಪೂನ್ ಎಣ್ಣೆಯಷ್ಟು ಹಾಕ್ಕೊಂಡು ಅದಕ್ಕೆ ನಾನು ಈರುಳ್ಳಿ ಮತ್ತು ಟೊಮೊಟೊ, ಸ್ವಲ್ಪ ಮಸಾಲೆ ಐಟಮ್ಸ್ನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ 1 ಸ್ಪೂನ್ ಎಳ್ಳು, ಹಾಗೆ 1 ಸ್ಪೂನ್ ಕಸಕಸ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ಮತ್ತು ಇದನ್ನು ಫುಲ್ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ನಾವು ಒಣಮೆಣಸನ್ನು ಹಾಕೋತೀನಿ. ಇಲ್ಲ ಬೇಕಂದರೆ ಫಸ್ಟಿಗೆ ನೀವು ಫ್ರೈ ಮಾಡಿ ಇಟ್ಕೋಬೋದು ಒಣಮೆಣಸನ್ನು. ಇದಕ್ಕೆ ನಾನಿಲ್ಲಿ ಅರಿಶಿನ ಪುಡಿ ಹಾಗೆ ಗರಂ ಮಸಾಲೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಬೇಕು ಅಂತಲೇ ಎಕ್ಸ್ಟ್ರಾ ಯಾವುದೇ ಸಾಮಾನು ತೊಗೊಂಬಂದು ಇಟ್ಕೊಂಡಿಲ್ಲ ಮಾಡೋಕ್ಕೆ ಅಂತ ಹೇಳಿ, ಇದ್ದಿದ್ರಲ್ಲೇ ಗ್ರೇವಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಮಸಾಲೆನ ಹುರಿದಿಟ್ಕೊಂಡು ಆರಕ್ಕೆ ಬಿಡಬೇಕು. ಸೊ ನೀವು ಪೂಜೆ ಮಾಡಿ ಬಂದು ಇವಳು ಅವನು ಪೂಜೆ ಮಾಡುವಾಗ ತೀರ್ಥ ಮತ್ತು ಪ್ರಸಾದ ತಗೊಳ್ಳಿಲ್ಲ ಅಂತ ಹೇಳಿ ಸೊ ಅವನೇ ಬಂದು ದೇವ್ರದ್ದು ಹೂ ತೊಗೊಂಬಂದು ಅವಳಿಗೆ ಮುಡಿಸ್ತಾ ಇದ್ದಾನೆ. ಅಷ್ಟೇ, ನಾ ಮಸಾಲೆ ಹುರಿದಿಟ್ಕೊಂಡಿದ್ನೆಲ್ಲ ಅದು ಆರಿದ್ಮೇಲೆ ಸ್ವಲ್ಪ ಈ ಥರ ನೀರು ಹಾಕಿ ಸಣ್ಣ ರುಬ್ಕೋಬೇಕು. ಇನ್ನು ನಾನು ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಈ ತರಕಾರಿಗೆ ಮಾಡಿಟ್ಕೊಂಡಿರೋಂಥ ಗ್ರೇವಿನ ಹಾಕೋತಾ ಇದ್ದೀನಿ. ಇನ್ನೇನಿಲ್ಲ, ಇದಕ್ಕೆ ಎಲ್ಲ ಮಸಾಲೆ ಆ್ಯಡ್ ಮಾಡಿ ಆಗಿದೆ. ಹಾಗೆ ಸ್ವಲ್ಪ ಬೇಕು ಅಂದರೆ ಬೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬೆಲ್ಲ ಹಾಕಲಿಲ್ಲ. ಸೊ ಇವಾಗ ನಮಗೆ ಕುದ್ದಾದ್ಮೇಲೆ ಗ್ರೇವಿ ರೆಡಿ ಆಗುತ್ತೆ. ಸೊ ಪರೋಟಕ್ಕೆ, ಪೂರಿಗೆ ಹಾಗೆ ಚಪಾತಿಗೆ
ಒಳ್ಳೆ ಕಾಂಬಿನೇಷನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಅವತ್ತು ನಾನು ಹಿಂದಿನ ದಿನಾನೇ ಮಂಡೇ ಕೃಷ್ಣ ಜನ್ಮಾಷ್ಟಮಿ ಇತ್ತು ಅಂತ ಹೇಳಿ ಮಗಳಿಗೆ ರಾಧೆ ವೇಷ ಹಾಕಬೇಕಲ್ಲ, ಸೊ ಹಾಗಾಗಿ ನನ್ನ ಹತ್ರ ಜ್ಯುವೆಲರೀಸ್ ಇರಲಿಲ್ಲ ಅವಳಿಗೆ ಹಾಕೋಕ್ಕೆ, ಸಿಂಪಲ್ ಆಗಿರೋದಿತ್ತು. ಸೊ ಹಾಗಾಗಿ ನಾನಿಲ್ಲಿ ಗ್ಲಿಟರ್ ಪೇಪರಲ್ಲಿ ಅವಳಿಗೆ ಜ್ಯುವೆಲರೀಸ್ನ ಮಾಡೋಣ ಅಂತ ಹೇಳಿ, ಸೊ ಸಡನ್ನಾಗಿ ಪ್ಲ್ಯಾನ್ ಬಂತು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಆ ಥರ ನಾನು ಎಲ್ಲ ಸೇಮ್ ಫ್ಲವರ್ಸನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸರಕ್ಕೆ ಒಂದು 6 ಫ್ಲವರ್ಸ್ ಅಂದರೆ ಹಿಂದೆ ಮುಂದೆ ಒಟ್ಟಿಗೆ ಬರೋ ಥರ, ಹಾಗೆ ಬೈತಲೆ ಬೊಟ್ಟಿಂಗೆ, ಕೈಗೆ, ಹಾಗೆ ಇಯರಿಂಗ್ಸಿಗೆ ಅಂತ ಹೇಳಿ ತುಂಬ ಚೆನ್ನಾಗಾಗಿತ್ತು. ಸೊ ಇವಳ ಫೈನಲ್ ಲುಕ್ ಈ ಥರ ಇತ್ತು. ನಿಮಗೆ ಐಡಿಯಾ ಬರಲಿ ಅಂತ ಹೇಳಿ ನಾನು ಕಟಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸಿದ್ದೀನಿ. ಇದು ಗ್ಲಿಟರ್ ಪೇಪರ್ ಬರುತ್ತಲ್ಲ, ಸೊ ಅದು ನಾವು ಯಾವ ಕಲರಲ್ಲಿ ಬೇಕಾದರೂ ಮಾಡ್ಕೋಬೋದು. ಬಟ್ ನಾನಿದು ಆ ಪಿಂಕ್ ಕಲರ್ಗೆ ಯೆಲ್ಲೋ ಕಲರ್ ಸೂಟ್ ಆಗುತ್ತೆ ಅಂತ ಹೇಳಿ ಸೊ ಈ ಕಲರ್ ಮಾಡಿದ್ದೆ ಅವಳಿಗೆ ರಾಧೆ ಡ್ರೆಸ್ಸಿಗೆ. ಸೊ ಒಂದು ತುಂಬ ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕೊಡುವಂಥ ಒಂದು ಗ್ಲಿಟರ್ ಪೇಪರಲ್ಲಿ ಯಾವ ಥರ ನಾವು ಜ್ಯುವೆಲರ್ಸ್ನ ಮಾಡ್ಕೋಬೋದು ಅಂತ ಹೇಳಿ, ಮಕ್ಕಳಿಗೆ ಹೊರಗಡೆಯಿಂದ ತೊಗೊಂಡು ಬರುವಾಗ ಈ ಬಾಡಿಗೆಲ್ಲ ತೊಗೊಂಡು ಬರ್ತೇವಲ್ಲ, ಸೊ ಅದೆಲ್ಲ ಏನಾಗುತ್ತೆ ಅಂದರೆ ಕಿತ್ತಿ ಪುನಃ ಎಕ್ಸ್ಟ್ರಾ ನಾವು ಅದಕ್ಕೆ ಪೇ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ತುಂಬ ಓವರಾಗಿ ಕಾಣ್ತಾ ಇರುತ್ತೆ. ಮತ್ತು ಮೇಕಪ್ಪು ಕೂಡ ಅಷ್ಟೇ, ಮಕ್ಕಳಿಗೆ ಹೊರಗಡೆ ಮಾಡಿಸೋದಕ್ಕಿಂತ ಮನೇಲೇ ಮಾಡಿದರೆ ತುಂಬ ಒಳ್ಳೆಯದು. ಸ್ವಲ್ಪ ಹೊರಗಡೆ ಮೇಕಪ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಯಾಕಂತಂದರೆ ಸ್ಕೂಲಿಗೆಲ್ಲ ಕರ್ಕೊಂಡೋಗಿ ಇಲ್ಲ ಪ್ರೋಗ್ರಾಮ್ಗೆಲ್ಲ ನಾವು ಕರ್ಕೊಂಡೋಗಿ ರೆಡಿ ಮಾಡ್ಕೊಂಡು ಕರ್ಕೊಂಡೋದ್ವಿ ಅಂತ ಅಂದರೆ ಮಕ್ಕಳಿಗೆ ತುಂಬ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಅಂದರೆ ಮಗನ ಇದರಿಂದಲೇ ಎಕ್ಸ್ಪೀರಿಯೆನ್ಸ್ ಆಗ್ತದೆ. ಬಟ್ ಏನು ಮಾಡಬೇಕು ಅಂತ ಅಂದರೆ ನಾವು ಸ್ಕೂಲಿಗೆ ಹೋಗುವಾಗಲೇ ಮಕ್ಕಳನ್ನ ರೆಡಿ ಮಾಡ್ಕೊಂಡು ಹೋಗಬಾರ್ದು. ಮಕ್ಕಳನ್ನ ಅಲ್ಲಿಗೆ ಹೋದ್ಮೇಲೆ ರೆಡಿ ಮಾಡಿದ್ರೇ ಒಳ್ಳೆಯದು. ಯಾಕಂತಂದರೆ ಅವ್ರಿಗೆ ಅದು ಇದು ಅಂತೇಳಿ ಪ್ರೋಗ್ರಾಮ್ಸ್ ತುಂಬಾ ಇರುತ್ತೆ. ಸೊ ಹತ್ತಿರ ಬರೋ ಅಷ್ಟೊತ್ತಿಗೆ ಒಂದು ಹಾಫ್ ಆ್ಯನ್ ಅವರಲ್ಲಿ ನಾವು ಮಕ್ಕಳನ್ನ ರೆಡಿ ಮಾಡಿಬಿಡ್ಬೋದು. ಸುಮ್ಮನೆ ಮಕ್ಕಳು ಆ ಟೈಮಿಗೆ ಅವರು ಕೊಡುವಂಥ ಪ್ರೋಗ್ರಾಮ್ ಟೈಮಿಗೆ ಅವರ ಒಂದು ಏನಿರುತ್ತೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರು ಆ ಪ್ರೋಗ್ರಾಮ್ನ ಅಟೆಂಡೇ ಮಾಡೋದಿಲ್ಲ. ಸೊ ಹಾಗಾಗಿ ಯಾಕಂತಂದರೆ ನಾನು ಈ ಸತಿ ತುಂಬ ನೋಡಿದೆ ಮಕ್ಕಳನ್ನ, ಯಾರು ಅಷ್ಟೊಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಷ್ಟೊಂದು ಮೂಡ್ ಇರಲಿಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಇಯರ್ಗೆ ಮಗಳನ್ನ ಇನ್ನು ನಾನು ರಾಧೆ ಡ್ರೆಸ್ ಹಾಕೊಂಡು ಕರ್ಕೊಂಡು ಹೋಗುವಾಗ ಸ್ಕೂಲಿಗೆ ಹೋದ್ಮೇಲೆ ರೆಡಿ ಮಾಡೋಣ ಅಂತ ಹೇಳಿ, ಸೊ ಸಿಂಪಲ್ಲಾಗಿ ಈ ಕೈಗೆ ನಂಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ನಾನು ಹಿಂದಿನ ದಿನನೇ ಮಾಡಿದೆ, ಅಷ್ಟೊಂದು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಕಿವಿಗೆ ಒಂದೇ ಸರ ಹಾಕಿ ಬೈತಲೆ ಬಿಟ್ಟು ಮತ್ತು ಕೈಗೆ ಮಾತ್ರ ಮಾಡಿದೆ. ಬಳೆನೂ ಮಾಡ್ಬೋದಿತ್ತು, ಬಟ್ ಅಷ್ಟೊಂದು ಟೈಮ್ ಇರಲಿಲ್ಲ ನನಗೆ. ಇದು ಆಲ್ರೆಡಿ ನನ್ನ ಹತ್ರ ಈ ಥರ ಬೀಡ್ಸ್ ಎಷ್ಟು ಒಂದು 6-7 ಇಯರ್ಸ್ ಆಯ್ತು ಅನಿಸುತ್ತೆ ಈ ಬೀಡ್ಸ್ ನಾನು ತೊಗೊಂಬಂದು. ಓನ್ಲಿ ಎಷ್ಟು ಅಂತಂದರೆ 50 ರುಪೀಸ್. ಈ ಬೀಡ್ಸ್ ಒಂದು ಸರಕ್ಕೆ ಎಷ್ಟು ಅಂತಂದರೆ 50 ರುಪೀಸು. ನಮಗೆ ಬೇಕಾದಾಗೆ ನಾವೇ ಆರ್ಗನೈಸ್ ಮಾಡ್ಕೋಬೋದಲ್ಲ ಅಂತ ಹೇಳಿ, ಸೊ ಹಾಗಾಗಿ ನಾನು ನನ್ನ ಹತ್ರ ಇತ್ತಿದ್ದು ಮಗನಿಗೆ ಕೃಷ್ಣ ವೇಷಕ್ಕೆ ಅಂತ ತೊಗೊಂಬಂದಿದ್ದು. ಸೊ ಹಾಗಾಗಿ ನಾನು ಇವಳಿಗೆ ಇದನ್ನು ಜ್ಯುವೆಲರಿ ಮಾಡಿ ಹಾಕೋಣ ಅಂತ ಹೇಳಿ, ಸೊ ಒಂದೇ ಸರ ಇದ್ದಿದ್ದರಿಂದ ಸೊ ಬೈತಲ್ಲೇ ಬಿಟ್ಟು ಹಾಗೆಯೇ ಸರಕ್ಕೆ ಮಾತ್ರ ಮಾಡಿದ್ದು. ಕೈಗೆ ಕಿವಿಗೆಲ್ಲ ಹಾಕ್ಬೋದಿತ್ತು, ಬಟ್ ಅಷ್ಟೊಂದು ಇರಲಿಲ್ಲ ಅಂತ. ಸೊ ಹಾಗಾಗಿ ಅವಳಿಗೂ ಹಾಕಿದ್ದೀನಿ. ಬಟ್ ನಮಗೂ ದೊಡ್ಡವ್ರಿಗೂ ಕೂಡ ಈ ಮದುವೆ ಫಂಕ್ಷನ್ಗೆ, ಹಾಗೆ ಮೆಹಂದಿ ಫಂಕ್ಷನ್ ಇರುತ್ತೆ, ಮತ್ತು ಈ ಅರಿಶಿನ ಶಾಸ್ತ್ರ ಇರುತ್ತೆ, ಅದಕ್ಕೆಲ್ಲ ನಾವು ಬಾಡಿಗೆ ತೊಗೋತಾ ಇರ್ತೀವಿ. ಸೊ ಈ ಥರ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ಥರದ್ದು ಅಂತ ಹೇಳಲ್ಲ, ನಿಮ್ಗೆ ಯಾವ್ಯಾವ ಥರ ಐಡಿಯಾಸ್ ಬರುತ್ತೆ, ಯಾವ್ಯಾವ ಥರ ಡಿಸೈನ್ ಬರುತ್ತೆ ಅದರಲ್ಲೆಲ್ಲ ಮಾಡ್ಕೋಬೋದು. ಈ ಗ್ಲಿಟರ್ ಪೇಪರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಬೇಕು ಅಂತಂದರೆ ಫೋಮ್ ಶೀಟಲ್ಲಿ ಕೂಡ ಮಾಡ್ಕೋಬೋದು. ನಮಗೆ ದೊಡ್ಡವ್ರಿಗೆ ಹೇಗೆ ಕಾಣುತ್ತೆ ಅಂತ ಹೇಳಿ ಒಂದ್ಸತಿ ಹಾಕಿ ತೋರಿಸ್ತೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಹಾಗಾಗಿ ನಾನು ಇದಕ್ಕೆ ಹುಕ್ಸ್ ಆ್ಯಡ್ ಮಾಡೋಣ ಅಂದ್ಕೊಂಡೆ, ಬಟ್ ಅಡ್ಜಸ್ಟೇಬಲ್ ಇರಲಿ ಅಂತ ಹೇಳಿ ಒನ್ ಟೈಮಲ್ಲೆಲ್ಲ ಅವಳಿಗೆ ಹಾಕೋದಂತ ಹೇಳಿ ಸೊ ನಾನು ಥ್ರೆಡ್ಡನ್ನು ಹಾಗೆ ಬಿಟ್ಟಿದ್ದೀನಿ ಅವಳಿಗೆ. ಸ್ವಲ್ಪ ಫಿಟ್ ಆಯ್ತಿತ್ತು.
ನೆಕ್ಸ್ಟ್ ಇಯರಿಂಗ್ಸು ಅಷ್ಟೇ. ನಾನು ಮೊದಲೆಲ್ಲ ಥ್ರೆಡ್ ಈ ಸಿಲ್ಕ್ ಥ್ರೆಡ್ ಇಯರಿಂಗ್ಸ್ ಬರುತ್ತಲ್ಲ, ಸೊ ಅದಕ್ಕೆಲ್ಲ ಅಂತ ಹೇಳಿ ಈ ಥರದ್ದೆಲ್ಲ ಹುಕ್ಸ್ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಯೂಸ್ಫುಲ್ ಆಗುತ್ತೆ ಯಾವುದಕ್ಕಾದ್ರೂ ಅಂತ ಹೇಳಿ, ಸೊ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ಇಟ್ಕೊಂಡಿದ್ದೀನೆಲ್ಲ ಇದನ್ನು. ನಾನು ಆ ಇಯರಿಂಗ್ಸ್ ತೆಗಿದೇನೆ ಹಾಕೋತಾ ಇದ್ದೀನಿ. ಅವಳು ಸಣ್ಣ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಬೀಡ್ಸ್ ಹಾಕಿದೆ. ತುಂಬ ಬೀಡ್ಸ್ ಹಾಕಿದ್ರೆ ಹೆವಿ ಆಗುತ್ತೆ ಅವಳಿಗೆ ಅಂತ ಹೇಳಿ ಇಷ್ಟೇ ಸಾಕಾಯಿತು. ಯಾಕಂದರೆ ಮೇಲ್ಗಡೆ ನಾವು ದುಪ್ಪಟ್ಟ ಕವರ್ ಮಾಡೋದ್ರಿಂದ ಸೊ ಇಷ್ಟೇ ಚೆನ್ನಾಗಿ ಕಾಣುತ್ತೆ. ಅದೊಂದು ಸ್ವಲ್ಪ ಫಿಟ್ ಆಗಿದ್ದು, ಸೊ ಆಡ್ತಾ ಇಲ್ಲ ಅದು. ನಾವು ಈ ಅರಿಶಿನ ಶಾಸ್ತ್ರಕ್ಕೆ ಹಾಗೆ ಈ ಎಲ್ಲ ಮೆಹಂದಿ ಶಾಸ್ತ್ರಕ್ಕೆಲ್ಲ ಹೊರಗಡೆಯಿಂದ ಬುಕ್ಕಿಂಗ್ ಮಾಡಿ ತರೋದಕ್ಕಿಂತ ಸೊ ಮನೆಯಲ್ಲೇ ಇಷ್ಟೊಂದು ಚೆನ್ನಾಗಿ ಮಕ್ಕಳಿಗೆ ಅಷ್ಟೇ ಅಲ್ಲ, ನಮಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ತುಂಬಾ ಇಷ್ಟ ಆಯಿತು. ಇದು ಸ್ಯಾರಿ ವೇರ್ ಮಾಡಿದರೆ ಇಲ್ಲ ಲೆಹಂಗಾ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೇಗೆ ಕಾಣಿಸ್ತಾ ಇದೆ? ನನಗೆ ಈ ಥರದ್ದೆಲ್ಲ ಐಡಿಯಾಸ್ ಇರಲಿಲ್ಲ ನಾನು ಮದುವೆ ಆಗುವಾಗ. ಸೊ ಮಾಡ್ಬೋದು ಅಂತ ಗೊತ್ತಿದ್ದಿದ್ರೆ ನಾನು ಆವಾಗಲೇ ಮಾಡ್ಕೋತಾ ಇದ್ದೆ. ಬಟ್ ಈ ಥರದ್ದೆಲ್ಲ ನಾನು ಮಾಡ್ಕೊಳ್ಳಿಲ್ಲ ಅವಾಗ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ದೊಡ್ಡವರು ಕೂಡ ಮನೆಯಲ್ಲಿ ಏನಾದ್ರು ಫಂಕ್ಷನ್ ಇದ್ದರೆ ಮನೇಲಿ ನೀವೇ ಮಾಡಿಕೊಂಡು ಸೊ ಫಂಕ್ಷನ್ಗೆಲ್ಲ ಹಾಕೋಬೋದು ಇದನ್ನೆಲ್ಲ. ಈ ಡ್ರೆಸ್ಗೆ ಇಯರಿಂಗ್ಸ್ ತುಂಬಾ ಸೂಟ್ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನನ್ನ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸಸ್ ಕಲೆಕ್ಷನ್ಸ್ನ ತೋರಿಸ್ತೀನಿ. ಯಾವ ಥರ ನಾನೇ ಮನೆಯಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿನ ಮಾಡ್ಕೊಂಡಿದ್ದೀನಿ, ಯಾವ ಡಿಸೈನಲ್ಲಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ತುಂಬ ಲೆಂದಿ ಆಗುತ್ತೆ, ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.